ಹಾಯ್ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಥರ್ಸ್ಡೇ ವ್ಲಾಗ್ ಆಗಿರುತ್ತೆ. ಆ್ಯಸ್ ಯೂಶ್ವಲ್ ನಾನು ಬೆಳಿಗ್ಗೆ ಎದ್ದಿದ ತಕ್ಷಣ ಹಿಂಗೆ ಮಾರ್ನಿಂಗ್ ವ್ಯೂ ನೋಡೋಕ್ಕೆ ಆಚೆ ಬಂದೆ. ಇಲ್ಲಿ ಮಾರ್ನಿಂಗ್ ವ್ಯೂ ನೋಡೋಕ್ಕೆ ಒಂಥರ ಚೆಂದ. ಸೊ ಗ್ರೀನ್ ಇದ್ದರೆ ಈವನ್ ಮೈಂಡ್ ಕೂಡ ಪೀಸ್ ಇರುತ್ತೆ. ಸೊ ಸ್ವಲ್ಪ ಹೊತ್ತು ನೋಡಿದ್ರೆ ರಿಲ್ಯಾಕ್ಸ್ ಅನಿಸುತ್ತೆ. ಸೊ ಹಾಗೆ ನನ್ನ ಮಾರ್ನಿಂಗ್ ರೂಟೀನ್ ನಾನು ಹಾಲು ಬಿಸಿ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ನಾವು ಮಧ್ಯಾಹ್ನ ಅಷ್ಟೇ ರೈಸ್ ಎಲ್ಲ ಮಾಡೋದು. ಸೊ ನೈಟ್ ಯಾವಾಗಲೂ ಚಪಾತಿ ಇರುತ್ತೆ. ಆಬ್ವಿಯಸ್ ಎವ್ರಿ ಡೇ ಚಪಾತಿ ಇರೋದ್ರಿಂದ ಈವನ್ ಬಾಡಿ ಕೂಡ ಹೀಟ್ ಆಗಿರುತ್ತೆ ಅಲ್ವಾ. ಅದಕ್ಕೆ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಬೇಸಿಲ್ ಸೀಡ್ ಸೋಕ್ ಮಾಡಿಬಿಟ್ಟು ಕುಡಿಯೋದ್ರಿಂದ ಅದು ಬಾಡಿಗೆ ಕೂಲೆಂಟ್ ಕೊಡುತ್ತೆ. ಸೊ ನಾನು ಅದನ್ನೇ ಒಂದು ಗ್ಲಾಸಲ್ಲಿ ರಾತ್ರಿಯೇ ಅದನ್ನು ಸೋಕ್ ಮಾಡಿದ್ದೆ. ಸೊ ಬೆಳಿಗ್ಗೆ ಅದಕ್ಕೆ ಸ್ವಲ್ಪ ನೀರು ಎಕ್ಸ್ಟ್ರಾ ಮಿಕ್ಸ್ ಮಾಡಿಕೊಂಡು ಸೊ ನೀರು ಕುಡಿತಾ ಇದ್ದೀನಿ. ಮೊದಲಾದರೆ ನಾನು ಟೀಗೆ ಶುಗರೆಲ್ಲ ಆ್ಯಡ್ ಮಾಡ್ತಿದ್ದೆ. ಜಾಸ್ತಿ ಶುಗರ್ ಕನ್ಸಪ್ಷನ್ ಈವನ್ ಹೆಲ್ತ್ಗೆ ಒಳ್ಳೆಯದಲ್ಲ. ಅದಕ್ಕೆ ನಾನು ಆರ್ಗ್ಯಾನಿಕ್ ಜಾಗ್ರಿ ಪೌಡರ್ ಸಿಗುತ್ತಲ್ಲ, ಅದನ್ನೇ ಟೀ ಪೌಡ್ರಿಗೆ ಆ್ಯಡ್ ಮಾಡಿಬಿಟ್ಟು ಟೀ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಬೆಲ್ಲದ ಟೀ ಅಂತ ಹೇಳ್ತಾರಲ್ಲ, ಆ ಥರ ನಾನು ಮಾಡ್ಕೊಳ್ತಾ ಇದ್ದೀನಿ. ನಾನು ಪ್ಲೇನ್ ಟೀ ಯಾವಾಗಲೂ ಮಾಡಲ್ಲ. ಸ್ವಲ್ಪ ಚಕ್ಕೆ, ಲವಂಗ ಎಲ್ಲ ಏಲಕ್ಕಿ ಎಲ್ಲ ಹಾಕಿಬಿಟ್ಟು ಆಮೇಲೆ ಸ್ವಲ್ಪ ಜೀರಿಗೆ ಎಲ್ಲ ಹಾಕಿ ಮಸಾಲೆ ಟೀ ಥರ ಮಾಡ್ತೀನಿ. ಒಂದೊಂದು ಸತಿ ಏನಾಗುತ್ತೆ ಅಂತ ಹೇಳಿದ್ರೆ, ಹಸ್ಬೆಂಡ್ ಇಲ್ಲ ಅಂತ ಹೇಳಿದ್ರೆ, ಆಚೆ ಆಫೀಸ್ಗೆ ಹೋಗಿದ್ರೆ ಒಂದೊಂದು ಸತಿ ನಾವು ಔಟ್ಸೈಡಿಂದ ತರಕಾರಿ ಗ್ರೋಸರೀಸ್ ಏನೇ ಆಗಿದ್ರಿ ತೊಗೊಬರೋಕ್ಕಾಗಲ್ಲ. ಆವಾಗ ನಾನು ಏನು ಮಾಡ್ತೀನಿ ಅಂದರೆ ಬಿಗ್ ಬಾಸ್ಕೆಟಿಂದ ಆರ್ಡ್ರ್ ಮಾಡ್ಕೊಳ್ತೀನಿ. ಅಲ್ಲಿ ವೆಜಿಟೇಬಲು ಕೂಡ ಫ್ರೆಶ್ ಆಗಿರುತ್ತೆ. ಈವನ್ ಈ ಕೊತ್ತಂಬರಿ ಸೊಪ್ಪುಗಳು ಮೇನ್ಲಿ ಅದು ತುಂಬಾ ಫ್ರೆಶ್ ಆಗಿರುತ್ತೆ. ಈವನ್ ಎಲ್ಲ ಕ್ಲೀನ್ ಇರುತ್ತೆ. ನಾವು ಜಸ್ಟ್ ಒಂದು ಸತಿ ನೀರಲ್ಲಿ ಸೋಕ್ ಮಾಡಿಬಿಟ್ಟು ಅದನ್ನ ಯೂಸ್ ಮಾಡಿದ್ರೆ ಸಾಕು. ಇಲ್ಲೇ ನೀವು ನೋಡ್ತಿದ್ರಲ್ಲ, ಈವನ್ ಆ ರೂಟ್ಸ್ ಸಮೇತ ಇರಲ್ಲ. ತುಂಬ ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿರ್ತಾರೆ. ನಮಗೆ ಎಕ್ಸ್ಟ್ರಾ ಎಫರ್ಟ್ಸ್ ಇರೋದಿಲ್ಲ ಅನ್ನೋದೊಂದು ಕಾರಣಕ್ಕೆ ಇಲ್ಲಿ ನಾವು ಫ್ರೆಶ್ ಆಗಿ ಸಿಗುತ್ತೆ. ಸೊ ತೊಗೋಬೋದು. ಫಾರ್ ಅ ಫಸ್ಟ್ ಟೈಮ್ ಆ್ಯಕ್ಚುಲಿ ಅಕ್ಕ ಕೂಡ ಮನೆಗೆ ಬಂದಿದ್ದರು ಅಂತ ಹೇಳಿಬಿಟ್ಟು ನಾನು ಆಲೂಗೆಡ್ಡೆ ಪಲ್ಯ ಮತ್ತು ದೋಸೆ ತಿಂಡಿಗೆ ಮಾಡಿದ್ದೆ. ಇವಾಗ ಆಲೂಗೆಡ್ಡೆ ಪಲ್ಯ ಮಾಡ್ಕೊಳ್ಳೋಕ್ಕೆ ಫಸ್ಟು ಸ್ವಲ್ಪ ಆಲೂಗೆಡ್ಡೆನ 2 ಸ್ಲೈಸಾಗಿ ಕಟ್ ಮಾಡಿಬಿಟ್ಟು ನೀರಲ್ಲಿ ಅದನ್ನು ಒಂದು 3 ವಿಷಲಷ್ಟು ಬಿಟ್ಟರೆ ಸಾಕು, ಅದು ಬಾಯ್ಲ್ ಆಗುತ್ತೆ. ಆಮೇಲೆ ಸ್ವಲ್ಪ ಅದರದ್ದು ಮೇಲೆ ಸಿಪ್ಪೆನ ಪೀಲ್ ಮಾಡಿಕೊಂಡು ಸ್ಮ್ಯಾಶ್ ಮಾಡ್ಕೊಳ್ಳಿ.
ಮೊದಲಿಗೆ ಸ್ವಲ್ಪ ಬಾಣಲಿಲಿ ಎಣ್ಣೆ ಹಾಕಿಬಿಟ್ಟು ಅದು ಬಿಸಿ ಆದಮೇಲೆ ಸ್ವಲ್ಪ ಮಸ್ಟರ್ಡ್ ಸೀಡ್, ಕಡಲೆಬೇಳೆ, ಉದ್ದಿನಬೇಳೆ ಸ್ವಲ್ಪ ಹಾಕಿ ಅದು ಲೈಟ್ ಬ್ರೌನ್ ಆಗಿದ ತಕ್ಷಣ ಸ್ವಲ್ಪ ಅಲ್ಲಿ ನಾನು ಆಗಲೇ ಚಾಪ್ ಮಾಡ್ಕೊಂಡಲ್ಲ ಆನಿಯನ್ಸ್ ಅದೆಲ್ಲ ಹಾಕಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ವೇಟ್ ಮಾಡಿ, ಅದಾದಮೇಲೆ ಸ್ವಲ್ಪ ನಾನು ಆನಿಯನ್ ಎಲ್ಲ ಚಾಪ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿ, ಆಮೇಲೆ ಕರಿ ಲೀವ್ಸ್ ಮತ್ತು ರೆಡ್ ಚಿಲ್ಲಿ ಎಲ್ಲ ಹಾಕಿ ಅದನ್ನು ಕೂಡ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಆಮೇಲೆ ಫ್ರೈ ಮಾಡ್ಕೊಳ್ಳಿ. 1 ಮಿನಿಟ್ ತನಕ ಫ್ರೈ ಮಾಡ್ಕೊಳ್ಳಿ ಸಾಕು. ಅದಾದಮೇಲೆ ಆವಾಗಲೇ ಪೊಟ್ಯಾಟೊ ಎಲ್ಲ ಬಾಯ್ಲ್ ಮಾಡಿಟ್ಟಿರ್ತೀವಲ್ಲ, ಸ್ಮ್ಯಾಶ್ ಮಾಡಿಬಿಟ್ಟು ಸೊ ಅದನ್ನು ಕೂಡ ಈ ಪ್ಯಾನಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಾದಮೇಲೆ ಅಂದರೆ ಲೈಕ್ ಒಂದು 2 to 3 ಮಿನಿಟ್ಸ್ ಮ್ಯಾಕ್ಸ್ ನೀವು ಅದನ್ನು ಹಂಗೆ ಲೋ ಫ್ಲೇಮಲ್ಲಿ ಅದನ್ನು ಫ್ರೈ ಮಾಡ್ತಾಯಿರಿ. ಅದಾದಮೇಲೆ ಸ್ವಲ್ಪ ಕೊರಿಯಾಂಡರ್ ಲೀವ್ಸ್ ಅಂದರೆ ಕರ್ಬೇವಿನ ಸೊಪ್ಪು ಅದನ್ನ ಸ್ವಲ್ಪ ಚಾಪ್ ಮಾಡಿಬಿಟ್ಟು ಉದುರಿಸಿದ್ರೆ ಆಲೂಗೆಡ್ಡೆ ಪಲ್ಯ ರೆಡಿ ಆಗುತ್ತೆ. ನಾನು ಯೂಶ್ವಲಿ ಪ್ಲೇನ್ ದೋಸೆನೇ ಮಾಡ್ಕೊಳ್ಳೋದು, ಬಟ್ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಅದು ಕ್ರಿಸ್ಪಿಯಾಗಿದ್ದರೆ ಚೆನ್ನಾಗಿ ಅನಿಸುತ್ತೆ ಅಂದ್ಬಿಟ್ಟು ಅವರು ಕ್ರಿಸ್ಪಿನೇ ತಿಂತಾರೆ. ಆ ದೋಸೆಗೆ ಅದರ ಮೇಲೆ ಇವಾಗ ನೀವು ದೋಸೆ ಹಾಕಿದ ತಕ್ಷಣ ಅದ್ರ ಮೇಲೆ ಚಟ್ನಿ ಪುಡಿ ಎಲ್ಲ ಹಾಕಿ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. चाहते भी है कभी कि मैं जीतूं। चलो गाइस थोड़ा ही बाकी है, यहाँ से हमें जंप मारनी है और यहाँ से ऊपर होते हुए चलो फाइनली किसी रास्ते पर आप है यार, यहाँ से फिर से शॉक चलो निकल गए। पहली बार मुझे झटके नहीं लगे, यहाँ से भी ऊपर जाना है यार, और कितना ऊपर चढ़ूं मैं, क्योंकि इतने ऊपर आने के बाद
ಇದೆಲ್ಲ ಆದಮೇಲೆ ನಾನು ಮಾಮೂಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಹಂಗೆ ಅಡುಗೆ ಮಾಡೋಕ್ಕೆ ಬಂದೆ. ಅಡುಗೆಗೆ ನಾನು ಚಿತ್ಕೌರೆ ಸಾಂಬಾರು ಮಾಡಿಬಿಟ್ಟು ನೆಂಚ್ಕೊಳ್ಳೋಕ್ಕೆ ಉದ್ದಿನವಡೆ ಮಾಡ್ತಾಯಿದ್ದೀನಿ. ಹಾಗೆ ಊಟ ಎಲ್ಲ ಆದಮೇಲೆ ನನಗೆ ಯಾಕೋ ಕಾಲ್ಸು ಬರ್ತಾ ಇರಲಿಲ್ಲ. ಏನಾಯಿತು ಅಂತ ಹೇಳಿಬಿಟ್ಟು ಹಿಂಗೆ ಏರ್ಟೆಲ್ ಶಾಪ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಬಿಕಾಸ್ ಐ ಮೀನ್ ಇನ್ಕಮಿಂಗ್ ಔಟ್ಗೋಯಿಂಗ್ 2 ಕಾಲು ನನಗೆ ಕಾಲ್ ಈ ಕಡೆ ಮಾಡೋಕ್ಕೂ ಆಗ್ತಾಯಿಲ್ಲ, ಆ ಕಡೆ ಕಾಲ್ ಬರ್ತಾನೂ ಇಲ್ಲ. ಇಂಟರ್ನೆಟ್ ಮಾತ್ರ ಸ್ಟೇಬಲ್ ಆಗಿತ್ತು ಅಂದ್ಬಿಟ್ಟು ಏನಾಗಿದೆ ಅಂತ ತೋರಿಸೋಣ ಅಂತ ಹೋದೆ. ಅವ್ರು ಆ್ಯಕ್ಚುಲಿ ಅದನ್ನ ಸಿಮ್ ಇಂಟರ್ನಲ್ ಡ್ಯಾಮೇಜ್ ಆಗಿದೆ, ರೀಪ್ಲೇಸ್ ಮಾಡಬೇಕು ಅಂತ ಹೇಳಿದ್ರು. ಸೊ ಅದು ಅವ್ರ ಅಂದರೆ ನಮ್ಮ ಅಪ್ಪನ ಹೆಸರಲ್ಲಿರೋದ್ರಿಂದ ನಾನು ಅದನ್ನ ಈಗ ರೀಪ್ಲೇಸ್ ಮಾಡಿಸ್ಬೇಕಾಯ್ತು. ಸೊ ಹಂಗೆ ಗೋಲ್ಗಪ್ಪ ಎಲ್ಲ ತಿಂದ್ಕೊಂಡು ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ. ಹಿಂಗೆ ಮನೆಗೆ ಬಂದಾದಮೇಲೆ ನಮ್ಮ ಮನೆ ಮುಂದೆ ತೋಟ ಇತ್ತಲ್ಲ, ಅಲ್ಲಿ ಜೋಳ ಹಾಕಿದ್ರು. ಈವನ್ ನನಗೂ ಜೋಳ ಅಂದರೆ ತುಂಬ ಇಷ್ಟ, ಅಕ್ಕನೂ ಹೋಗಬೇಕು ಅಂತ ಹೇಳ್ತಿದ್ರು ಅಂದ್ಬಿಟ್ಟು ಹಿಂಗೆ ಜೋಳ ಕೀಳೋಣ ಅಂತ ಹೇಳ್ಬಿಟ್ಟು ಹೋದ್ವಿ. 2-3 ಜೋಳನೂ ಕೂಡ ಕಿತ್ಕೊಂಡು ಬಂದ್ವಿ. ಸೊ ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಾವು ಹಿಂಗೆ ನನ್ನ ಮದುವೆ ಆಲ್ಬಮ್ನ ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.